ರೈತರೇನಾದರೂ ನಿಮ್ಮ ಕಚೇರಿಗಳಿಗೆ ಸಫಾರಿ ನಿಲ್ಲಿಸಿ ಅಂತ ಬಂದರೆ ಬೀಗ ಹಾಕಲಿ ಜನರು ಅಲ್ಲಿ ಸಮಯದಂತೆ ಕೇಳಿ ನಮ್ಮನ್ನು ಯಾಕೆ ಬಿಡಲಿಲ್ಲ ಕೇಳಿ ಅವರು ಪೊಲೀಸ್ನವರು ಕೇಳಿ ನೀವು ಅವ್ರನ್ನ ನಮ್ಮ ಇಲಾಖೆ ಒಳಗೆ ಯಾಕೆ ಬಿಡಲಿಲ್ಲ ಅಂತ ಕೇಳಿ ಅವರ ನಾವು ಬಂದಿರ್ತಕ್ಕಂಥದ್ದು ನಮ್ಮ ಸಮಸ್ಯೆ ಹೇಳೋಕ್ಕೆ ನಮಗೆ ತೊಂದರೆ ಆಗ್ತಾ ಇದೆ, ಕಾಡು ಪ್ರಾಣಿಗಳಿಂದ ಅನಾನುಕೂಲ ಆಗ್ತದೆ, ಅದನ್ನು ಸರಿ ಮಾಡಿ ಅಂತ ಕೇಳಕ್ಕೆ ಬಂದಿತ್ತು. ನೀವು ಬೀಗ ಹಾಕೊಂಡು ಈ ಥರ ಕೂತ್ಕೊಂಡ್ರೆ ಇಲ್ಲಿ ಬೀಗ ಹಾಕೋಬೋದು ನೀವು. ನಾವೆಲ್ಲ ರೈತರು ನಿಮ್ಮ ಕಾಡಿಗೆ ನೀವು ಸಫಾರಿ ಮಾಡೋದಕ್ಕೆ ಬಂದರೆ ನಿಮ್ಮ ಬೀಗ ಗೀಗ ಯಾವ ನಿಲ್ಲಲ್ಲ, ಎಲ್ಲ ಉಂಟಾಯ್ತು. ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮ ಮುಖಾಂತರ ಸರ್ಕಾರ ಕೇಳ್ತಾ ಇದ್ದೀವಿ. ಇದರಿಂದ ಎಷ್ಟು ಹುಲಿ ಸೆರೆ ಹಿಡಿದಿದೆ ಸರ್ ಮೈಸೂರು ಚಾಮರಾಜನಗರದಲ್ಲಿ? 28 ಹುಲಿ ಯಾಕೆ ಬಂದು ಹೊರಗಡೆ? ಯಾತ್ರಿಂದ ಬಂದಿದೆ ಸರ್? ಸಫಾರಿ ಯಾಕೆ ನಿಲ್ಲಿಸ್ರಿ ನೀವು? ಸಫಾರಿನ ನಿಲ್ಸೋಕ್ಕೆ ಕಾರಣ ಏನು ಪರಮೇಶ್ವರ? ಸಫಾರಿ ನಿಲ್ಲಿಸಲಿಕ್ಕೆ ಈಗ ಅವಾಗ ಒಂದು ಅಕ್ಟೋಬರ್ ಮತ್ತು ನವಂಬರ್ ಮಾಯಲ್ಲಿ ಸ್ವಲ್ಪ ಒಂದು ಅಕ್ಟೋಬರ್ 16, 26 ಮತ್ತು ಆ ಡೇಟ್ಗಳಲ್ಲಿ ಒಂದು 3 ಜನ ತೆಗೆದುಕೊಂಡ್ರು, ಒಬ್ಬರಿಗೆ ಗಾಯ ಆಯಿತು. ಅದಕ್ಕೋಸ್ಕರ ಈ ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂಥ ಸಫಾರಿಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳನ್ನ ಮತ್ತು ವಾಹನಗಳನ್ನು ಅಲ್ಲಿರ್ತಕ್ಕಂಥ ಸವಲತ್ತುಗಳನ್ನು ನಮ್ಮ ಏನು ಕಾನ್ಫ್ಲಿಕ್ಟ್ ಏರಿಯಾ ಇರ್ತದೆ ಅಲ್ಲಿ ಕರ್ಸ್ಕೊಂಡ್ರೆ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಿಲ್ಲಿಸಿದ್ವಿ ಅಷ್ಟೇ. ಅಂದರೆ ಪ್ರಾಣಿಗಳು, ಹುಲಿಗಳು ಮನುಷ್ಯನ ಚಿರತೆಗಳು ತಿಂತಾ ಇದ್ದೇವೆ ಅಂತಕ್ಕಂಥದ್ದು ಅವತ್ತು ಗಮನಕ್ಕೆ ಬರ್ತದೆ. ಆ ಸಮಸ್ಯೆ ಇತ್ತು ತಾನೆ? ಮೊದಲಿಂದನೂ ಇತ್ತು, ಮೊದಲಿಂದನೂ ಗಮನ ವಹಿಸಿದ್ವಿ. ಆ ಸೀಸನಲ್ಲಿ ಅದೊಂದು ಸ್ವಲ್ಪ ಪೀಕ್ಗೆ ಹೋಗಿತ್ತು, ಅದಕ್ಕೋಸ್ಕರ ಅದಕ್ಕೆ ನಿಲ್ಲಿಸ್ತಿತ್ತು ಸಫಾರಿ ನಿಂತಿತ್ತು ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು. ಈಗ ನಿಮ್ಗೆ ಆದೇಶ ಕೊಟ್ಟಿರ್ತಕ್ಕಂಥದ್ದು ಏನಂತ ಸರ್? ಸಫಾರಿನ ಅಂದರೆ 50% ಮಾಡಿಕೊಂಡು ಮತ್ತು ಅದನ್ನು 50% ಮಾಡ್ಕೊಂಡು ಜನಗಳಿಗೆ ಒಂದು ಅದೇ ರೀತಿಲಿ ಯಾವುದೇ ರೀತಿ ಕಾನ್ಫ್ಲಿಕ್ಟ್ ಆಗ್ತಿದ್ದಂಗೆ ಏನೇನು ಕ್ರಮ ಕೈಗೊಳ್ಬೇಕು ಅದು ಹಂಗೆ ನಡೀತಾ ಇರಲಿ. ಅದಾಗಿ ಸಫಾರಿ ನಡೀಲಿಕ್ಕೆ ಒಂದು ಕಾಲವಾಗಿ ಒಂದು 50% ಅಷ್ಟೇ ಅವಕಾಶ ಮಾಡ್ತಿದ್ದೀವಿ. ಅಲ್ಲ 50% ಅಲ್ಲ, ನೀವು 4 ತಿಂಗಳಿಂದ ತೀರ್ಮಾನ ತಗೊಳ್ಳೋದು ಏನಂತ? ಸಫಾರಿಯಿಂದ ತೊಂದರೆ ಆಗ್ತದೆ ಅಂತೇಳಿ 4 ತಿಂಗಳಿಂದಲೇ ನೀವು ಸಫಾರಿಯಿಂದ ತೊಂದರೆ ಆಗ್ತದೆ ಅಂತೇಳಿ ನೀವು ವರದಿ ತಗೊಂಡು ಸಫಾರಿ ನಿಲ್ಲಿಸಿ